ಬೆಂಗಳೂರು ರೌಂಡ್ಸ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಟಿ ರೌಂಡ್ಸ್ ನಿರಂತರವಾಗುತ್ತೆ ಎಂದಿದ್ದಾರೆ. ಬೆಂಗಳೂರು ರೌಂಡ್ಸ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಟಿ ರೌಂಡ್ಸ್ ನಿರಂತರವಾಗಿರುತ್ತೆ ಅಂತ ಡಿಕೆಶಿ ಪ್ರತಿಕ್ರಿಯೆ ನೀಡಿರುವಂಥದ್ದು. ಎಲ್ಲಾ ನಾಗರಿಕರ ಜೊತೆ ಮಾತನಾಡುವಂತಹ ಕಾರ್ಯಕ್ರಮ ಇದಾಗಿದೆ. ಮುಂದೆ ಇದರ ಬಗ್ಗೆಯೂ ಕೂಡ ನಿಮಗೆ ತಿಳಿಸುತ್ತೇನೆ ಅಂತ ಡಿಕೆಶಿ ಅವರು ಹೇಳಿದ್ದಾರೆ. ಬೆಂಗಳೂರು ನಗರವನ್ನ ನಾವು ಬದಲಾವಣೆ ಮಾಡ್ತಾ ಇದ್ದೇವೆ. ಜನರ ಅಭಿಪ್ರಾಯವನ್ನ ಕೂಡ ನಾವು ಬದಲಾವಣೆ ಮಾಡ್ತೇವೆ ಎನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಗುಂಡಿ ತೋರಿಸಲು ಜನರಿಗೆ ತಿಳಿಸಿದ್ದೇವೆ. ರಸ್ತೆಗಳ ಕ್ವಾಲಿಟಿ ಚೆನ್ನಾಗಿದೆ, ವೈಟ್ ಟ್ಯಾಪಿಂಗ್ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ 2.5 ಕೋಟಿ ವಾಹನಗಳಿವೆ. ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಮಾತನಾಡಿರುವಂಥದ್ದು. ಪ್ರತಿದಿನ 50 ಲಕ್ಷ ವಾಹನಗಳು ನಗರದಲ್ಲಿ ಸಂಚಾರವನ್ನು ಮಾಡುತ್ತವೆ. ಆದರೂ ನಗರದ ರಸ್ತೆಗಳನ್ನು ದುರಸ್ತಿ ಮಾಡುವಂತಹ ಕೆಲಸ ನಡೀತಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಈಗಾಗಲೇ ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಸಿಟಿ ರೌಂಡ್ಸ್ ಹಾಕಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂಥದ್ದು. ನೋಡಿ, ಎಲ್ಲಾ ನಾಗರಿಕರ ಜೊತೆ ಮಾತನಾಡುವಂತಹ ಕಾರ್ಯಕ್ರಮ ಇದು. ಇದರ ಬಗ್ಗೆ ನಿಮಗೆ ತಿಳಿಸ್ತೇನೆ ಮುಂದಿನ ದಿನಗಳಲ್ಲಿ. ಬೆಂಗಳೂರು ನಗರವನ್ನ ನಾವು ಬದಲಾವಣೆ ಮಾಡಬೇಕು ಅಂತ ಬಂದಿದ್ದೇವೆ, ಮಾಡ್ತಾ ಇದ್ದೇವೆ ಕೂಡ. ಹಾಗೆ ಜನರ ಅಭಿಪ್ರಾಯವನ್ನ ಕೂಡ ಬದಲಾವಣೆ ಮಾಡ್ತೇವೆ. ಇಡೀ ದೇಶದಲ್ಲಿ ಗುಂಡಿ ತೋರಿಸಲು ಜನರಿಗೆ ಹೇಳಿದ್ದೇವೆ. ರಸ್ತೆಗಳ ಕ್ವಾಲಿಟಿ ಚೆನ್ನಾಗಿದೆ, ವೈಟ್ ಟ್ಯಾಪಿಂಗ್ ಕೂಡ ಕೆಲಸ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 2.5 ಕೋಟಿ ವಾಹನಗಳು ದಿನಕ್ಕೆ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ವಾಹನಗಳಿದೆ. ಅದರಲ್ಲಿ ಪ್ರತಿದಿನ 50 ಲಕ್ಷ ವಾಹನಗಳು ನಗರದಲ್ಲಿ ಸಂಚಾರವನ್ನು ಮಾಡುತ್ತೆ. ಆದರೂ ನಗರ ರಸ್ತೆಗಳನ್ನು ದುರಸ್ತಿ ಮಾಡುವಂತಹ ಕೆಲಸ ನಡೀತಾ ಇದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಎಕ್ಸಾಕ್ಟ್ ಆಗಿ ಏನು ಮಾತನಾಡಿದ್ರು ಈ ಗುಂಡಿ ಹಾಗೆ ವೈಟ್ ಟ್ಯಾಪಿಂಗ್ ಬಗ್ಗೆ ನೋಡ್ಕೊಂಡು ಬರೋಣ. ಕಾವೇರಿ ಹಬ್ಬ ಬಹಳ ಸುಗಮವಾಗಿ ಬಹಳ ಯಶಸ್ವಿಯಾಗಿದೆ. ಅದನ್ನು ಮುಂದುವರಿಸುವಂತ ಶಕ್ತಿ ನಮ್ಮ ಜೀವನಾಡಿ 3 ಕೋಟಿ ಜನರಿಗೆ, ನಮ್ಮ ರಾಜ್ಯದವ್ರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ತಮಿಳುನಾಡಿಗೆ ಅನುಕೂಲ ಆಗ್ತಾ ಇದೆ, ಕೇರಳ ಅನುಕೂಲ ಆಗ್ತಾ ಇದೆ. ಎಲ್ಲರೂ ಕೂಡ ತಾಯಿ ಇದೇ ರೀತಿ ಹರಿದೆ ಅಂತ ಹೇಳಿ ಆ ತಾಯಿಗೆ ಅನುಕೂಲ ಆಗ್ತದೆ. ಸರ್, ನಿನ್ನೆ ಬೆಂಗಳೂರು ರೌಂಡ್ಸ್ ಮಾಡಿದ್ದೀವಿ. ಬೆಂಗಳೂರು ರೌಂಡ್ಸ್ ಮಾಡಿದ್ದೀವಿ. ಇದು ನಿರಂತರವಾಗಿರ್ತದೆ.